ಆದ್ರೆ ಗಣಪತಿ ಅಂತ ಮಕ್ಳು ಹುಟ್ಟುಬಿಟ್ರೆ ಸೊಂಡ್ಲ ಹಾಕೊಂಡು ವಾಕಿಂಗ್ ಕರ್ಕೊಂಬತ್ತೀರ. ಆಂಜನೇಯನಂಥ ಮಗನೇ ಹುಟ್ಟುಬಿಟ್ರೆ ಬಾಲ ಮತ್ತೆ ತುಟಿ ಎಲ್ಲ ಹಿಂಗಂತ ಅವ ಕರ್ಕೊಂಬತ್ತೀರ ವಾಕಿಂಗ್. ಹೇಳಿದ್ರಲ್ಲ ನೀವು ಏನಂತ, ಹನುಮಂತದಂತ ಮಗ ಹುಟ್ಟಿದ, ನನ್ಗ್ ಹುಟ್ಟು ಬರ್ಲಿ ರೀ ಹನುಮಂತನಂತ ಮಗ, ನನಗ್ ಹುಟ್ಟು ಬರ್ಲಿ ಗಣಪತಿ ಅಂತ ಮಗ ಹುಟ್ಟು ಬರ್ಲಿ, ನನಗೇನು ತೊಂದ್ರೆ ಇಲ್ಲ. ಯಾಕ? ಅವ್ರಿಗೆ ಅಷ್ಟು ಜ್ಞಾನ ಇರ್ತದ, ಅಷ್ಟವರಲ್ಲಿ ವಿಶ್ವಾಸ ಇರ್ತದ, ಅಷ್ಟವರಲ್ಲಿ ಅದ್ಭುತವಾದಂತ ಶಕ್ತಿಗಳು ಇರ್ತಾವ ಅಂತಂದ್ರ ಅವಶ್ಯವಾಗಿ ಹುಟ್ಟಿ ಬರ್ಲಿ. ರಾಮನಂತ ಮಗ ನನಗ್ ಹುಟ್ಟಿ ಬರ್ಲಿ, ಹನುಮಂತ ದೇವರಂತ ಮಗ ನನಗ್ ಹುಟ್ಟಿ ಬರ್ಲಿ, ಗಣಪತಿ ಅಂತ ಮಗ ನನಗ್ ಹುಟ್ಟಿ ಬರ್ಲಿ, ನನಗೇನ್ ತೊಂದ್ರೆ ಇಲ್ಲ. ವಾಕಿಂಗ್ ಕರ್ಕೊಂಡು ಹೋಗುದೇನ, ಹೊತ್ತುಕೊಂಡು ಕುಣದಾಡ್ತೇನೆ ನಾನು, ಹೊತ್ತಕೊಂಡು ಕುಣದಾಡ್ತೇನೆ ನಾನು ಅಷ್ಟೇ ಅಲ್ಲ, ಇಡೀ ಜಗತ್ ಹೊತ್ಕೊಂಡು ಕುಂದಾಗ್ತದ. ಯಾಕಂತಂದ್ರ ಗಣಪತಿಗೆ ಇದ್ದಂತಹ ಜ್ಞಾನ, ಹನುಮಂತ ದೇವರಿಗಿದ್ದಂತಹ ರಾಮನಲ್ಲಿ ಭಕ್ತಿ, ಅವ್ರು ಮಾಡಿದಂತಹ ಕೆಲಸ ಕಾರ್ಯ ಅದ್ಭುತವಾಗಿದ್ದು. ನಿಮಗ್ ಮಹೇಶ್ನಂತ ಮಗ ಹುಟ್ಟಿತ್ತು